ಅವರು ಕನ್ನಡದಲ್ಲೇ ಐಎಎಸ್ ಪರೀಕ್ಷೆ ಪಾಸ್ ಮಾಡಿದ್ದ ಮೊದಲ ಕನ್ನಡಿಗ. ಅವರು ಬಾನಲ್ಲೇ ಮಧುಚಂದ್ರಕ್ಕೆ ಅನ್ನುತ್ತಲೇ ಬೆಳ್ಳಿ ತೆರೆಗೆ ಪ್ರವೇಶಿಸಿದ್ದ ಅಪ್ಪಟ ಕಲಾವಿದ. ಅಷ್ಟೇ ಅಲ್ಲ, ರಾಜಕಾರಣಿಯಾಗಿ ಸಮಾಜ ಸೇವೆಗೂ ಸೈ ಎಂದಿದ್ರು. ಇಂತಹ ಬಹುಮುಖ ವ್ಯಕ್ತಿತ್ವದ ಕೆ. ಶಿವರಾಮ್ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಆ ಬೆಟ್ಟದಲ್ಲೂ ಇಲ್ಲ, ಬೆಳದಿಂಗಳಲ್ಲೂ ಇಲ್ಲ, ಬಾನಲ್ಲೇ ಮಧುಚಂದ್ರಕ್ಕೆ ಎನ್ನುತ್ತಾ ವಸಂತ ಕಾವ್ಯ ಗೀಚಿದ ನಟ ಕೆ. ಶಿವರಾಮ್ ಉಸಿರು ಚೆಲ್ಲಿದ್ದಾರೆ. ಇಳಿಜಾರಿನಲ್ಲೂ ಸುಳಿಯದಂತೆ ಬೆಳ್ಳಿ ಕಿರಣಗಳು ಇನ್ನೆಂದೂ ತಾಕದಂತಹ ಬಾರದ ಲೋಕ ಸೇರಿದ್ದಾರೆ. ನಿಜ, ಕನ್ನಡದಲ್ಲಿ ಐಎಎಸ್ ಪರೀಕ್ಷೆ ಬರೆದು ಪಾಸ್ ಮಾಡಿದ ಮೊದಲಿಗ, ಜಿಲ್ಲಾಧಿಕಾರಿಯಾಗಿ ಜನರ ಮನಗೆದ್ದಿದ್ದವರು, ಚಿತ್ರರಂಗದಲ್ಲೂ ಮಿಂಚಿದ್ದ ನಟ, ಛಲವಾದಿ ಸಂಘಟನೆ ಹುಟ್ಟು ಹಾಕಿದ್ದ ಧೀರ, ನಿವೃತ್ತ ಐಎಎಸ್ ಅಧಿಕಾರಿ ಕೆ. ಶಿವರಾಮ್ ಇಹಲೋಕ ತ್ಯಜಿಸಿದ್ದಾರೆ. 25 ದಿನಗಳಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಇಂದು ಸಂಜೆ 4:15ಕ್ಕೆ ಹೃದಯಾಘಾತದಿಂದ ಉಸಿರು ಚೆಲ್ಲಿದ್ದಾರೆ. ಸುಮಾರು 20 ದಿವಸದಿಂದ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು ನಮ್ಮ ಮಾವ. ಇವತ್ತು 4 ಗಂಟೆ 18 ನಿಮಿಷಕ್ಕೆ ಕೊನೆ ಉಸಿರನ್ನು ಹಿಡಿದಿದ್ದಾರೆ. ತುಂಬ ಬೇಜಾರಾಗ್ತಾ ಇದೆ. ಕರ್ನಾಟಕ ಕಂಡಂಥ ಒನ್ ಆಫ್ ದ ಮೋಸ್ಟ್ ಎಮಿನೆಂಟ್ ಪರ್ಸನಾಲಿಟೀಸ್ ಅಂತಲೇ ಹೇಳಬೇಕು. ಪ್ರತಿಭಾವಂತ, ದಕ್ಷ ಆಡಳಿತಗಾರ, ಅಪ್ಪಟ ಕಲಾವಿದ, ಜನ ಮನಸ್ಸು ಗೆದ್ದಿದ್ದ ಬಹುಮುಖ ಪ್ರತಿಭೆ ಕೆ. ಶಿವರಾಮ್. ಕೆ. ಶಿವರಾಮ್ ಬಹುಮುಖ ಪ್ರತಿಭೆ. 1953ರಲ್ಲಿ ರಾಮನಗರ ಜಿಲ್ಲೆ ಉರುಗಳ್ಳಿಯಲ್ಲಿ ಜನಿಸಿದ್ರು. ಗ್ರಾಮೀಣ ಪ್ರತಿಭೆಯಾಗಿದ್ದ ಶಿವರಾಮ್ ಅವರು ರಾಜ್ಯದಲ್ಲಿ ಯಾರೂ ಮಾಡಿರದಂತಹ ಸಾಧನೆ ಮಾಡಿದ್ರು. 1985ರಲ್ಲಿ ಕೆಎಎಸ್ ಅಧಿಕಾರಿಯಾಗಿ ವೃತ್ತಿ ಶುರು ಮಾಡಿದ್ರು. ಬಳಿಕ ರಾಜ್ಯದಲ್ಲೇ ಮೊದಲ ಸಲ ಕನ್ನಡದಲ್ಲಿ ಐಎಎಸ್ ಪರೀಕ್ಷೆ ಬರೆದು ಪಾಸ್ ಮಾಡಿದ್ರು. ವಿಜಯಪುರ, ಬೆಂಗಳೂರು, ಮೈಸೂರು, ಕೊಪ್ಪಳ, ದಾವಣಗೆರೆ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಕೆ. ಶಿವರಾಮ್ ಸೇವೆ ಸಲ್ಲಿಸಿದ್ರು. ನನ್ನ ಗಂಡ 3 ವರ್ಷ ಆಯ್ತು ಸರ್ ಸತ್ತು. 3 ವರ್ಷದಿಂದ ಮೈಸೂರಿಗೆ ಅಲಿತಾ ಇದ್ದೀನಿ. ಉಡುಪಿ ಮೈಸೂರಿಗೆ ಬರುತ್ತೆ, ಮೈಸೂರು ಡಿವಿಷನ್ಗೆ. ಅಲ್ಲಿ ಅಲ್ದು ಸಾಕಾಯ್ತು ಸರ್ ನನಗೆ. ಅಪಾಯಿಂಟ್ಮೆಂಟ್ ಕೊಡಲಿಲ್ಲ, ಯಾಕೆಂದ್ರೆ ಅಲ್ಲಿ ಏನೋ ವೇಕೆನ್ಸಿ ಇಲ್ಲ ಅಂತ ಹೇಳಿ. ಯಾರೋ ಹೇಳಿದ್ರು ಇಲ್ಲಿ ಬಂದರೆ ಕೊಡ್ತೀರಿ ಅಂತ ಹೇಳಿ ಮೊದಲು ಆರ್ಡ್ರ್ ಇಶ್ಯೂ ಮಾಡಿಬಿಟ್ಟು ಕೊಟ್ಬಿಡು ಅಂತ ಕೊಡಿಸ್ದೆ. ಸಾಗರ್ಗೂ ಹಾಕ್ಬಿಟ್ಟು 3 ವರ್ಷ ತಿರುಗಿದ್ದೆ ನಾನು. ನನ್ನ ಕೆಲಸ ಆಗಿರಲಿಲ್ಲ. ಈಗ ಅರ್ಧ ಗಂಟೆಯಲ್ಲಿ ನೀವು ಆರ್ಡ್ರ್ ಕೊಟ್ರಿ. ಅದಕ್ಕೆ ಈ ಸಂತೋಷಕ್ಕೆ ನನಗೆ ಇದು ಆನಂದ ಬಾಷ್ಪ ಸರ್, ತಡೆಯೋಕ್ಕಾಗಲಿಲ್ಲ. ಅದರ ಜೊತೆಯಲ್ಲೇ 1993ರಲ್ಲಿ ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಚಿತ್ರದ ಭರ್ಜರಿ ಗೆಲುವಿನಿಂದ ಜನರ ಮನಸ್ಸು ಗೆದ್ರು. ಅಂದಹಾಗೆ 2013ರಲ್ಲಿ ಐಎಎಸ್ ಸೇವೆಯಿಂದ ನಿವೃತ್ತರಾದರು. ಬಳಿಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಶಿವರಾಮ್ ಕಾಂಗ್ರೆಸ್ ಸೇರಿದ್ರು. ನಂತರ ಜೆಡಿಎಸ್, ಬಿಜೆಪಿಯಲ್ಲೂ ಕೆಲಕಾಲ ಗುರುತಿಸಿಕೊಂಡಿದ್ರು. ಬಳಿಕ ಛಲವಾದಿ ಮಹಾಸಭಾ ಸಂಘಟನೆಯನ್ನು ಶಿವರಾಮ್ ಹುಟ್ಟು ಹಾಕಿದ್ರು. ನಾಳೆ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 3ರವರೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶಿವರಾಮ್ ಅವರ ಅಂತಿಮ ದರ್ಶನ ನಡೆಯಲಿದೆ. ಕೆ. ಶಿವರಾಮ್ ಅವರ ಪತ್ನಿ ತೀರ್ಮಾನದಂತೆ ಅಂತ್ಯ ಸಂಸ್ಕಾರಕ್ಕೆ ಸ್ಥಳ ನಿಗದಿಯಾಗಲಿದೆ. ಇನ್ನು ಶಿವರಾಮ್ ಅಗಲಿಕೆಗೆ ಚಿತ್ರರಂಗದ ಕಲಾವಿದರು, ರಾಜಕಾರಣಿಗಳು ಸೇರಿದಂತೆ ಹಲವರು ಕಂಬನಿ ಮಿಡಿದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.